ಹಲೋ ಗ್ಯಾಸ್, ಮುಂಜಾನೆ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಬೆಡ್ ಕಾಫಿ. ಸೊ ಎದ್ದಿದ್ದೆ ನಮ್ಮ ಮಮ್ಮಿಗೆ ಹೇಳಿದೆ, ಅವ್ರು ಬಿಸಿ ಬಿಸಿನೀರು ಮಾಡಿಕೊಟ್ರೆ ಕುಡಿದೆ, ಬಿಸಿ ಕುಡಿದೆ. ಆಮೇಲೆ ಕಾಫಿ ಮಾಡಿಕೊಟ್ರೆ ಅದೊಂದು ಚಲೋ ಆಯ್ತು. ದಯವಿಟ್ಟು ನನ್ನ ಚಾನಲ್ ಯಾರು ನೋಡೋದು, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ ವ್ಲಾಗ್, ಡೈಲಿ ವ್ಲಾಗ್ಸ್ ನನ್ನ ಕಡೆಯಿಂದ ಅಪ್ಡೇಟ್ ಆಗ್ತಾ ಇರ್ತಾವೆ. ನಾನು ಏನೇನು ಮಾಡ್ತೀನಿ, ನನ್ನ ದಿನಚರಿ ಏನೇನೆ, ಸೊ ಅದನ್ನು ನನ್ನ ವ್ಲಾಗ್ ಮುಖಾಂತರ ನಿಮ್ಗೆ ತೋರಿಸ್ತೀನಿ. ನಾನು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಈಗ ಡೇ ಸ್ಟಾರ್ಟ್ ಆಗಿತ್ತು ಬೆಳಗ್ಗೆ. ಸೊ ಎದ್ದು ಫ್ರೆಶ್ ಅಪ್ ಆಗಿಲ್ಲ, ಹೇಗೆ ಮುಖನೂ ತೊಗೊಂಡಿಲ್ಲ. ಈಗ ಹಾಳು ಮೇಲೆ ವಿಡಿಯೋ ಮಾಡತ್ತೀನಿ. ಈಗ ಮುಖ ಅದು ಆಮೇಲೆ ತಗೋತೇನೆ. ಬಿಸಿ ಕುಡಿದೇನೆ, ಕಾಫಿ ಕುಡಿಯತ್ತೇನೆ. ಬರೀ ಕಾಫಿ ಕುಡಿಯೋಣ ನನ್ನ ಜೊತೆ. ಮತ್ತು ಇವತ್ತು ನೈಟ್ ನಾವು ಹೋಗ್ಬೇಕು ಟ್ರೈನಿಗೆ, ಗುಲ್ಬರ್ಗಕ್ಕೆ. ಸೊ ನಾನು, ನಮ್ಮ ಮಮ್ಮಿ, ನಮ್ಮ ನಾನಿ, ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡವ, ಟೋಟಲ್ 5 ಮಂದಿ. ಆಲ್ರೆಡಿ ಟ್ರೈನ್ ಬುಕ್ ಆಗೈತಿ. ಅದು ವ್ಲಾಗ್ ಹಾಕ್ತೀನಿ, ನಾವು ಏನೇನು ಮಾಡ್ತೀವಿ, ನಾವು ಹೆಂಗೆ ಹೋಗ್ತೀವಿ ಗುಲ್ಬರ್ಗ, ಅದೊಂದು ವ್ಲಾಗ್ ಹಾಕ್ತೀನಿ. ಸೊ ಇವತ್ತಿನ ದಿನಚರಿ ಏನು, ಸ್ವಲ್ಪ ಕೆಲಸದ ಹೋಗಿ ಬರ್ತೀನಿ ನಾನು ಸಂಜೆ ಮಟ್ಟ. ಅದೊಂದು ಸ್ವಲ್ಪ ವ್ಲಾಗ್ ಮಾಡ್ಕೊತೀನಿ, ಅದೊಂದು ಹಾಕ್ತೀನಿ. ಆಮೇಲೆ ನೈಟ್ ಅದನ್ನೊಂದು ಬೇರೆ ಸಪ್ರೇಟ್ ಮಾಡ್ಬಿಡ್ತೀನಿ, ಹೋಗೋದು ಸ್ಟುಡಿಯೋ ಎಷ್ಟಿತ್ತು. ಯಾರು ನನ್ನ ಚಾನಲ್ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿರಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಡೈಲಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತಾವೆ, ಏನಿಲ್ಲ ಹಾಗೆ ಆಗ್ತಾವೆ. ಯಾಕಂದ್ರೆ ನಾನು ಈಗ ಬಿಗಿನಿಂಗ್ ಸ್ಟಾರ್ಟಿಂಗಲ್ಲ, ಸ್ವಲ್ಪ ಹಾಗೆ ರೆಸಿಪಿ ಕಮ್ಯುನಿಕೇಷನ್ ಅದು ಆಗಿರ್ಬೋದು, ಒಂದು ಮಾತಾಡೋ ಸ್ಕಿಲ್ ಆಗಿರ್ಬೋದು, ಸ್ವಲ್ಪ ಹಾಗೆ ಪಿಚ್ಚೆ ಆಗ್ತೈತಿ. ಆದ್ರೆ ನಾನು ಒಂದು ಸರಿ ಪಡಿಸ್ಕೊಂಡು ಟ್ರೈ ಮಾಡ್ತೀನಿ ಗೈಸ್. ಬರೀ ಕಾಫಿ ಕುಡಿ. ಬ್ಲ್ಯಾಕ್ ಕಾಫಿ ನನಗೆ ಭಾಳ ಇಷ್ಟ. ಬ್ಲ್ಯಾಕ್ ಕಾಫಿ ಅನ್ನೋ ಒಂಥರ ಅದೊಂದು ಕಿಕ್ ಕೊಡುತ್ತೆ, ಎನರ್ಜಿ. ಹೀಗಾಗಿ ನಾವು ವರ್ಕೌಟ್ ಮಾಡಿದ್ರೆ ಸ್ವಲ್ಪ ಎನರ್ಜಿ ಸಿಗಲಿ ಅಂತ ನಾನು ಬ್ಲ್ಯಾಕ್ ಕಾಫಿ ಕುಡಿಯೋದು. ಸ್ವಲ್ಪ ಪೂರ ಮುಖ ತಗೊಂಬಿಟ್ಟೆ. ಹಳ್ಳಿಟ್ಟು ಉಪ್ಪಿಟ್ಟು, ಹಳ್ಳಿಟ್ಟು ಮತ್ತು ಉಪ್ಪಿಟ್ಟು. ಗೈಸ್, ಇವಾಗ ಡ್ಯೂಟಿ ರೆಡಿಗೇನೆ 12 ಗಂಟೆ ಆಯ್ತು. ಸೊ ಇವತ್ತು 12 ಗಂಟೆಯಿಂದ ಲಾಗಿನ್ ಮಾಡೀನಿ. ಯಾಕಂತಂದ್ರೆ 4 ಗಂಟೆ ಮಟ್ಟ ಅಷ್ಟೇ ಮಾಡ್ತೀನಿ ಇವತ್ತು ಕೆಲಸ. ಯಾಕಂದ್ರೆ ಮತ್ತು ನಾವು ಊರಿಗೆ ಹೋಗ್ಬೇಕು, ಸಂಜೆ ಮುಂದೆ ಆಗಂಗಿಲ್ಲ. ಸೊ ಹಿಂಗಾಗಿ ಇಷ್ಟು 4 ಗಂಟೆ ಮಟ್ಟ ಎಷ್ಟು ಆಗೋಕೆ ಅಷ್ಟು ಮಾಡ್ಕೊಂಡು ಬರ್ತೇನೆ ಸಾಕು. ಯಾಕಂದ್ರೆ ದಿನ ಸುಳ್ಳು ಖಾಲಿ ಕುಂತು ಎಷ್ಟು ಬರೋದು ಅಷ್ಟು ಬರಲಿ ಅಮೌಂಟ್, ಸುಳ್ಳು ದುಡಿದು ದುಡ್ಡು ಇಷ್ಟ ಅಂತಲ್ಲ, ಎಷ್ಟರ ಬರಲಿ. ಸೊ ಖಾಲಿ ಕುಂತು ಟೈಮ್ ಪಾಸ್ ಮಾಡೋ ಬದಲಿ ಎಷ್ಟಾಗ ದುಡ್ಡು ಬಂದರೆ ಸ್ವಲ್ಪ ಏನೋ ಒಂದು ಚಲೋ ಆಕೈತೆ. ಅದಕ್ಕೆ ಹೋಗೋದೀಗ ಲಾಗಿನ್ ಅಂತೂ ಮಾಡೀನಿ. ಇನ್ನೂ ಆರ್ಡ್ರ್ ಬಿದ್ದಿಲ್ಲ, 12 ಗಂಟೆ ಆಯ್ತು. ನೋಡಬೇಕು, ಬುಧವಾರ ಆರ್ಡ್ರ್ ಜಾಸ್ತಿ ಇರ್ತಾವನ್ನಿಲ್ಲ. ಬರ್ರಿ ಎಲ್ಲೆಲ್ಲಿ ಹೋಗ್ತೀನಿ, ಏನೇನಿಲ್ಲ ತೋರಿಸ್ತೀನಿ ನಿಮಗೆ. ಆರ್ಡರ್ ಬಿತ್ತು ಫಿಶ್ ಪ್ಯಾರಡೈಸ್ ಬೈ ದ ಡಿವೈನ್ ರೂಟ್ ಆಫ್, ಇಲ್ಲೇ ಬಿ ವಿ ಅಪೋಸಿಟ್.
ಇಷ್ಟೊತ್ತರ ಖಾಲಿ ಕೂತಿದ್ದೆ, ಇವಾಗ ಆರ್ಡರ್ ಗೊತ್ತ ಓಕೆ ನೋಡಿ. ಇಷ್ಟ ನಾಲ್ಕು ಆರ್ಡರ್ ಹೊಡೆದೀನಿ, ಏನು ಮಾಡ್ಬಾರ ಆರ್ಡರ್ ಇಲ್ಲ ಆಯ್ತು. ಫಾರೆಸ್ಟ್ ಕಾಲೋನಿ ಒಳಗದೇನೆ, ಹೆಂಗೊಂದು ಇನ್ನೊಂದು ತಾಸು ಐತೆ ಮುಗಿಸ್ಕೊಂಡು ಹೋಗ್ತೇನೆ. ಯಾಕಂದ್ರೆ ಸ್ವಲ್ಪ ಇವತ್ತೆಲ್ಲ ನೈಟ್ ಹೋಗ್ಬೇಕು ನಾವು. ಇವಾಗ ಒಂದು 10-15 ನಿಮಿಷ ವೇಟ್ ಮಾಡಿದೆ, ಮತ್ತೊಂದು ಆರ್ಡರ್ ಬಿತ್ತು. ಇಲ್ಲೇ JK ಸ್ಕೂಲ್ ಅಪೋಸಿಟ್ ಐತೆ. शो करता तू तो शो कर रहा, क्या कर रहा? ओए मैं ही कर रहा. क्या कौन सिखाए यार? कल्चर है यार, कल्चर है कैंपे है ಗೈಸ್. ನಮ್ದು ಇಂಟರ್ವ್ಯೂ ಊಟ ಅಂತ ಆತ. ಸೊ ಇವತ್ತಿನ ವ್ಲಾಗ್ ಇಷ್ಟಿತ್ತು. ಭಾಳ ಏನು ಆರ್ಡರ್ಸ್ ಇದ್ದಿದ್ದಿಲ್ಲ, ಬಟ್ ನಾವು ಹೋಗೋದಿಲ್ಲ, ಈಗೇನು ಜಾಸ್ತಿ ತಲೆ ಕಳ್ಸೋದಿಲ್ಲ. ನೆಕ್ಸ್ಟ್ ವ್ಲಾಗ್ ಒಳಗೆ ಮಾಡ್ತೀನಿ, ಚಲೋ ಅರ್ನಿಂಗ್ಸ್ ಎಲ್ಲ ಮಾಡ್ತೀನಿ, ಚಲೋ ಎಲ್ಲ ತೋರಿಸ್ತೀನಿ. ಅದ್ರೊಳಗೆ ಇವತ್ತು ನೈಟ್ ನಾವು ಗುಲ್ಬರ್ಗ ಹೊಂಟೇವೆ. ಆಲ್ರೆಡಿ ಮನೆಗೆಲ್ಲ ರೆಡಿ ಮಾಡ್ಕೋತಾರೆ, ನಾನು ಸ್ವಲ್ಪ ಐರನ್ ಅದು ಮಾಡ್ಕೋಬೇಕು. ಇವತ್ತಿನ ವ್ಲಾಗ್ ಇಷ್ಟಿತ್ತು. ಸೊ ದಯವಿಟ್ಟು ನನ್ನ ಚಾನಲ್ ಯಾರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್. ಬಾಯ್.